KCN में आपका स्वागत है। मैं किंग हमीद। ನಮಸ್ಕಾರ. ಇವತ್ತು ನಾವು ಎಲ್ಲಾ ಸಮಾಜದವರು ಎನ್ಆರ್ ಸ್ಟೇಷನ್ ಅಲ್ಲಿ ಪೀಸ್ಫುಲ್ ಕಮಿಟಿಗೆ ಮೊನ್ನೆ ತಲ್ವಾರ್ ಸಾಹೇಬ್ರು ಕರೆದಿದ್ರು, ಕಮಿಷನರ್ ಸಾಹೇಬ್ರು ಆದೇಶ ಮಾಡಿದ್ರು. ಅದರಿಂದ ಎಲ್ಲಾ ಸ್ಟೇಷನ್ ಇಂದ ಒಂದು ಪೀಸ್ಫುಲ್ ಆಗಿ ಕಮಿಟಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಅದರಿಂದ ನಾವೆಲ್ಲ ಸೇರಿ ಎಲ್ಲಾ ಸಮಾಜದವರು ಸೇರಿ ನಾವು ಗುಂಡಣ ಮತ್ತೆ ಉದಯಣ ಎಲ್ಲಾ ಸಮಾಜದವರು ಸೇರಿ ಒಂದು ಮೀಟಿಂಗ್ ಮಾಡ್ತಾ ಇದೀವಿ. ನಮ್ ದೊಡ್ಡ ಚೇರ್ಮನ್ ನೂರುಲ್ಲಾ ಅವರು, ಶಫಿ ಅವರು ಮತ್ತೆ ಫಾರೂಕ್ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿದೀವಿ. ಏನೋ ಪೀಸ್ಫುಲ್ ಆಗಿರ್ಬೇಕು ಅಂತ. ಈ ಮೈಸೂರು ನಗರದಲ್ಲಿ ಏನೋ ಒಂದು ಗಲಾಟೆಗೆ ಕಾರಣ ಆಗೈತೆ, ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗೈತೆ. ಇದೆಲ್ಲ ಆಗ್ಬಾರ್ದು. ನಿಮ್ಮ ಚಾನೆಲ್ ಮುಖಾಂತರ ನಾವು ಎಲ್ಲರೂ ಒಂದು ಮೆಸೇಜ್ ಏನ್ ಕೊಡ್ತಾ ಇದೀವಿ ಅಂದ್ರೆ, ಕಾನೂನು ಕೆಲಸ ಖಂಡಿತವಾಗಿ ಮಾಡ್ತಿದೆ. ನಾವು ನಮ್ಮ ಮಕ್ಕಳು ಯಾರಿದ್ದಾರೆ ಮತ್ತೆ ಬಹಳ ಚಿಕ್ಕ ವಯಸ್ಸು 20-22 ವರ್ಷ ಮಕ್ಕಳಿಗೆ ದಯವಿಟ್ಟು ನಾವು ಯಾವ ಏರಿಯಾದಲ್ಲಿ ಯಾರ್ಯಾರು ಮುಖಂಡರು ಇದ್ದಾರೆ ಅವರೆಲ್ಲ ಹೇಳಿ ನಾವು ಕಂಟ್ರೋಲ್ ಆಗಿ ಮಾಡ್ಕೋಬೇಕು. ಪೊಲೀಸ್ ಕೆಲಸ ದಯವಿಟ್ಟು ಮಾಡ್ತದೆ. ಮತ್ತೆ ಯಾರು ಏನ್ ಮಾಡಿದ್ದಾರೆ, ಮೊನ್ನೆ ಶಾಸಕರು ತನ್ವೀರ್ ಸೇಠ್ ಅವರು ಪೊಲೀಸರ ಹತ್ರ ರಿಪೋರ್ಟ್ ತಗೊಂಡಿದ್ದಾರೆ. ಈಗ ಆಲ್ರೆಡಿ ಅವರು ಎಲ್ಲ ಪೊಲೀಸ್ ರಿಪೋರ್ಟ್ ತಗೊಂಡಿದ್ದಾರೆ. ಪೀಸ್ಫುಲ್ ಆಗಿರ್ತದೆ. ಅದರಿಂದ ನಾವು ಎಲ್ಲ ಇಲ್ಲಿ ಮೀಟಿಂಗ್ ಒಂದು ಮಾಡಿದ್ರು. ಅದರಿಂದ ನಿಮ್ಮ ಚಾನೆಲ್ ಮುಖಾಂತರ ನಾವ್ ಏನ್ ಹೇಳ್ತಿದ್ವಿ, ಯಾರೇ ಇರ್ಲಿ ದಯವಿಟ್ಟು ಪೀಸ್ಫುಲ್ ಆಗಿರಿ. ಕಾನೂನು ಕೆಲಸ ಮಾಡ್ತದೆ. ನಾವು ನಮ್ ಕೆಲಸ ನಾವು ಮಾಡ್ಕೊಂಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಈ 2 ಮಾತು ಹೇಳಿ ಮುಗಿಸ್ತಾ ಇದೀವಿ. ಇಂಗ್ಲಿಷ್ ಅದು ಆಗಿರೋದ್ ಬಗ್ಗೆನೇ ಈಗ ಆಲ್ರೆಡಿ ಅದೇ ಸಬ್ಜೆಕ್ಟ್ ಇರೋದ್ರಿಂದ ನಾವು ಅದು ನಾಳೆ ನಮ್ಮ ಪವಿತ್ರವಾದ ನಾವು ಶಾಬಾನ್ ಹಬ್ಬ ಐತೆ. ಅದರಿಂದ ನಾವು ಎಲ್ಲ ಸೇರಿದೀವಿ. ಎಲ್ಲರೂ ಸೇರಿ ಇದು ವರ್ಷ ಮಾಡೋದು. ಈ ಸರಿ ಎಲ್ಲೋ ಒಂದು ಘಟನೆ ಆಗ್ಬಿಡೈತೆ. ಎಲ್ಲೋ ಒಂದ್ ಕಡೆ ಅದು ಹೇಳಿದ್ದಾರೆ ಅವರು. ಅದನ್ನ ಕಾನೂನು ರೀತಿಯಾಗಿ ಅದು ಮಾಡ್ತಾರೆ. ಅವ್ರು ಜೈಲಿಗೆ ಕಳಿಸಿದ್ದಾರೆ. ನಮ್ಮ ಸಮಾಜಕ್ಕೆ ನಾವು ಎಲ್ಲರೂ ಸೇರಿ ನಾವು ಏನ್ ಕಂಟ್ರೋಲ್ ಮಾಡ್ಕೋಬೇಕು ನಾವು ಅವತ್ತಿನ ದಿವಸ ಅವತ್ತು ನೈಟು ಏನಾಗಿತ್ತು, ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ. ಎಲ್ಲರೂ ಸೇರಿ ಇದನ್ನ ಕಂಟ್ರೋಲ್ ಮಾಡಿದ್ರು. ಅದರಿಂದ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಯಾವುದೇ ಒಂದು ಪಕ್ಷ ಇರಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ರಿಗೂ ಒಂದು ಒಳ್ಳೆ ಭಾವನೆಯಿಂದ ಅದು ಮಾಡಿದ್ರು. ಇದರಲ್ಲಿ ರಾಜಕಾರಣ ಯಾರು ಮಾಡಿಲ್ಲ. ಈಗ ಯಾರೋ ಬಂದಿರೋರು ರಾಜಕಾರಣ ಮಾಡ್ತಾ ಇರೋದು, ಈ ಹೊರಗಡೆಯಿಂದ ಬಂದು ಇಲ್ಲಿ ಏನು ಹೇಳ್ತಾ ಇರೋದು. ನಾವು ಇಲ್ಲಿರೋರು ಯಾರು ರಾಜಕಾರಣ ಮಾಡಲ್ಲ. ಬೇರೆಯವರು ಬಂದು ಅಲ್ಲಿ ಏನು ಎಂತದ್ದು ಅಂತ ಹೇಳಿದ್ರು. ಇಲ್ಲಿ ಎಲ್ಲಾ ಪಕ್ಷದವರು ಇಲ್ಲಿ ಇದ್ದಾರೆ. ಬಟ್ ಯಾರು ಅಂತ ಸಮಯದಲ್ಲಿ ಎಲ್ಲರೂ ಹೋಗಿ ಅದನ್ನ ಪ್ರಾಬ್ಲಮ್ ಆಗ್ಬಾರ್ದು ಕಂಟ್ರೋಲ್ ಮಾಡಿದ್ವಿ. ಬಟ್ ಈಗ ಬಂದು ಅದು ಸಾವು ಮನೆಯಲ್ಲಿ ರಾಜಕಾರಣ ಮಾಡ್ತಾರಲ್ಲ, ಆ ತರ ರಾಜಕಾರಣ ಮಾಡ್ತಾರೆ. ಅದು ನಮ್ಗೆ ಬೇಕಾಗಿಲ್ಲ. ನಾವು ಕಿವಿನೂ ಕೊಡೋದಿಲ್ಲ. ಅದು ಮೊನ್ನೆ ತನ್ವೀರ್ ಸೇಠ್ ಸಾಹೇಬ್ರು ಶಾಸಕರು ಇದ್ದಾರೆ, ಅವ್ರು ಕೆಲಸನ ಮಾಡಿದ್ದಾರೆ. ಪೊಲೀಸ್ನ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಹೇಳಿದ್ದಾರೆ. ದಯವಿಟ್ಟು ನಾವು ನಮ್ಮ ಮಕ್ಕಳು ಮತ್ತೆ ನಾವು ಅಕ್ಕಪಕ್ಕ ಯಾರಿದ್ದಾರೆ ಅವ್ರನ್ನ ಕಂಟ್ರೋಲ್ ಆಗಿ ಮಾಡ್ಕೋತೀವಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲರೂ ಇದ್ದಾರೆ ನೋಡಿ. ನಮ್ ಗುಂಡಣ ಇದ್ದಾರೆ ಗಾಂಧಿನಗರದಲ್ಲಿ. ಸುಮಾರು ಒಂದು 25-30 ವರ್ಷದಿಂದ ಅವ್ರ ಪರಿಚಯ ನಮ್ಗೆ. ಅವ್ರ ಮನೇಲಿ ಹಬ್ಬ ಆಯ್ತು ಅಂದ್ರೆ ನಾವು ಹೋಯ್ತೀವಿ. ನಮ್ಮ ಮನೇಲಿ ಹಬ್ಬ ಆಯ್ತು ಅಂದ್ರೆ ನಾವು ಇಲ್ಲಿ ಎನ್ಆರ್ ಸ್ಥಾನದಲ್ಲಿ ಮತ್ತೆ ಮೈಸೂರಲ್ಲಿ ಎಲ್ಲೂ ಆಗಲ್ಲ. ಯಾರೋ ಒಬ್ಬ ಏನೋ ಮಾಡ್ದ ದಡ್ಡ, ಅದಕ್ಕೆ ನಾವು ಅದಕ್ಕೆ ಇದ್ ಮಾಡಲ್ಲ. ಮತ್ತೆ ಅವ್ರು ಮಾಡಿದಕ್ಕೆ ಪೊಲೀಸ್ನವರು ಸುಮೋಟೋ ಕೇಸ್ ಮಾಡ್ಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಏನೋ ಒಂದಾಗೈತೆ. ಅದು ಅನ್ಸಿದ್ರು ಅದು ಪೊಲೀಸ್ನವರು ಮಾಡ್ಕೋತಾರೆ ಅಂತ ನಾನು ಹೇಳಕ್ಕೆ ಏನೂ ಆಗಲ್ಲ. ಮೊನ್ನೆ ಶಾಸಕರು ತನ್ವೀರ್ ಸೇಠ್ ಸಾಹೇಬ್ರು ಅದ್ರ ಕಮಿಷನರ್ ಸಾಹೇಬ್ರ ಹತ್ರ ಮಾತಾಡಿದ್ದಾರೆ, ಮತ್ತೆ DCP ಅವರು ಸಾಹೇಬ್ರು ಮಾತಾಡಿದ್ದಾರೆ. ಪೀಸ್ಫುಲ್ ಆಗಿರು. ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅದೇ ಹೇಳೋದು, ನಾಳೆ ಒಳ್ಳೆ ದಿವಸ, ಒಳ್ಳೆ ಪವಿತ್ರವಾದ ದಿವಸ. ನಾವು ನಾಳೆ ಒಳ್ಳೆ ನಮಾಜ್ ಮಾಡಿ ಎಲ್ಲರೂ ಶಾಂತಿಯಾಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ.